ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ. ದ್ವಿಗ್ರಹಿ ಯೋಗ. ಈ ದ್ವಿಗ್ರಹಿ ಯೋಗದಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ಸೂರ್ಯ ಮತ್ತು ಬುಧನ ಸಂಯೋಗವು ಬುಧಾದಿತ್ಯ ಯೋಗ. ಇವೆರಡು ಸಂಯೋಗದಿಂದ ವಿಶೇಷ ಸಂಯೋಜನೆಯಾಗಿರುತ್ತದೆ. ಸೂರ್ಯನು ತಂದೆ, ಅಧಿಕಾರ, ಆಕ್ರಮಣಶೀಲತೆಯಾಗಿರುತ್ತಾನೆ ಮತ್ತು ಬುಧ ಕೌಶಲ್ಯಗಳು, ಲೆಕ್ಕಾಚಾರದ ಸಾಮರ್ಥ್ಯ, ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯ ಯುವ ವ್ಯಕ್ತಿಯಾಗಿರುತ್ತಾರೆ. ಗ್ರಹಗಳ ಸಂಯೋಗದಿಂದ ಅಧಿಕಾರ ಮತ್ತು ಬುದ್ಧಿಶಕ್ತಿಯನ್ನು ಹೊಂದುತ್ತಾರೆ. ಉತ್ತಮ ಬುದ್ಧಿವಂತಿಕೆ ಮತ್ತು ನಿರ್ದಿಷ್ಟ ವಿಷಯದಲ್ಲಿ ಪರಿಣಿತರಾಗಿರುತ್ತಾರೆ. ಯಾವುದೇ ಜಾತಕ ಕುಂಡಲಿಯಲ್ಲಿ ಬುಧಾದಿತ್ಯ ಯೋಗವನ್ನು ರೂಪುಗೊಂಡರೆ ಅಲ್ಲಿ ಸೂರ್ಯನು ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ನೀಡುತ್ತಾನೆ. ಬಲವಾದ ಸೂರ್ಯನು ತ್ವರಿತ ಸಾಕ್ಷಾತ್ಕಾರದೊಂದಿಗೆ ಉತ್ತಮ ಯಶಸ್ಸನ್ನು ಪಡೆಯುತ್ತಾನೆ ಮತ್ತು ಅದೇ ದುರ್ಬಲ ಸೂರ್ಯನ ವ್ಯಕ್ತಿಯು ಯಶಸ್ವಿಯಾಗಲು ಸಮಯ ತೆಗೆದುಕೊಳ್ಳುತ್ತಾನೆ. ಶಕ್ತಿಯುತ ಬುಧನ ಸಂಯೋಗದಿಂದ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಯನ್ನು ಪಡೆಯುತ್ತಾನೆ. ಶಕ್ತಿಯುತ ಬುಧನು ನಿಮ್ಮ ಮಾತು ಮತ್ತು ಕ್ರಿಯೆಯಲ್ಲಿ ಪ್ರವೀಣತೆಯನ್ನು ಆಶೀರ್ವದಿಸುತ್ತಾನೆ. ಧನಾತ್ಮಕ ಸೂರ್ಯ ಮತ್ತು ಬುಧನ ಸಂಯೋಗದಿಂದ ನಿಮಗೆ ಉತ್ತಮ ವ್ಯಕ್ತಿತ್ವ, ಬುದ್ಧಿವಂತಿಕೆ, ಘನತೆಯೊಂದಿಗೆ ಮಾತಿನ ವಾಕ್ಚಾತುರ್ಯವನ್ನು ನೀಡುತ್ತಾನೆ. ಈ ಭವ್ಯವಾದ ಸಂಯೋಜನೆ ಬಲವಾದ ಬುದ್ಧಿಶಕ್ತಿ, ಅಧಿಕಾರ, ಸ್ಥಾನಮಾನ ನಿಮ್ಮ ಜೀವನದಲ್ಲಿ ನೀಡುತ್ತದೆ. ನಕಾರಾತ್ಮಕ ಸೂರ್ಯ ಮತ್ತು ಬುಧನ ಸಂಯೋಗದಿಂದ ವಿಶ್ವಾಸಾರ್ಹತೆಯ ಗೊಂದಲದಿಂದ ನಿಮ್ಮ ಆಲೋಚನೆಯ ಪ್ರಕ್ರಿಯೆಯಿಂದ ಇತರರೊಂದಿಗೆ ಮಾತನಾಡಲು ಅಂಜುತ್ತೀರಾ. ಆತ್ಮವಿಶ್ವಾಸ ಕೌಶಲ್ಯಗಳಿಂದಾಗಿ ನೀವು ನಿರೀಕ್ಷೆಯಲ್ಲಿ ನಾಯಕತ್ವ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ನೀವು ಮಾತನಾಡಲು ಮತ್ತು ಕೌಶಲ್ಯಗಳನ್ನು ಪಡೆಯಲು ತುಂಬ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಮತ್ತು ಪ್ರಗತಿಯ ವೇಗವು ನಿಧಾನವಾಗಿರುತ್ತದೆ. ಇಷ್ಟು ಎಲ್ಲ ನಕಾರಾತ್ಮಕ ಸಂಯೋಗದಲ್ಲಿರುತ್ತದೆ. ಲಗ್ನ ಕುಂಡಲಿಯ 1ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಅತ್ಯಂತ ಅನುಕೂಲಕರ ಸ್ಥಾನ ಯಾವುದಾದರೆ, ಏಕೆಂದರೆ ಈ ಯೋಗವು ಸೂರ್ಯನ ಬಲ ಮತ್ತು ಬುಧನ ಬುದ್ಧಿಶಕ್ತಿ ಲಾಭದಾಯಕವಾಗಿರುತ್ತದೆ. ಅವರು ಶ್ರೇಷ್ಠ ಬುದ್ಧಿವಂತರಾಗಿರುತ್ತಾರೆ, ವಾಕ್ಚಾತುರ್ಯರು, ರಾಜನಿಂದ ಸನ್ಮಾನ, ರಾಜ ಅಥವಾ ಮಂತ್ರಿಯ ಸೇವಕನಾಗಿರುತ್ತಾರೆ, ಒಳ್ಳೆಯ ಲಾಯರ್, ಮೇಧಾವಿ, ಜ್ಯೋತಿಷ್ಯರು, ಸಂಗೀತಗಾರರು ಆಗಬಹುದು. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಮರೆಯದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ.